ಬೆಳೆದಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಅವರ ಇಡೀ ಕುಟುಂಬವನ್ನು ಹತ್ತಿರದ ಬಲ್ಲವರಾಗಿದ್ದೇನೆ. ಬಂಧುಗಳೇ, ನಿಮ್ಮನ್ನು ಮನವಿ ಮಾಡ್ತೀನಿ, ಯಾರಿಗೋ ಒಬ್ಬರು ಮಾತಾಡ್ತೀರಿ, ಇನ್ನೊಬ್ಬರು ಸಿಟ್ ಮಾಡ್ಕೊಳ್ಳೋದು. ಚಿದಾನಂದಣ್ಣ ಇನ್ನೊಬ್ಬರು ಮಾತಾಡಿ ಮತ್ತೊಬ್ಬರು ಸಿಟ್ ಮಾಡ್ಕೊಳ್ಳೋದು. ಹೊನಗಿರಿ ಗೌಡ್ರೆ ಇನ್ನಾರು ಎರಡು ಫಿಟ್ಟಿಂಗ್ ಇರೋದು. ಇದು ಸ್ವಲ್ಪ ತುಪ್ಪಿ ಜಾಸ್ತಿ ಇದೆ ಕಂಡ್ರೆ, ನಿಮ್ ತಮ್ಮಯ್ಯ ಅಂತ ಬಿಟ್ಬಿಡ್ರೆ, ಬಿಟ್ಬಿಡ್ರೆ. ಒಳ್ಳೆ ಕಾಲ ಬಂದೈತೆ. ಈ ಚುನಾವಣೆ ದೇಶದ ಚುನಾವಣೆ, ಈ ಚುನಾವಣೆ ಭಾರತದ ರಕ್ಷಣೆ ಚುನಾವಣೆ. ಈ ದೇಶಕ್ಕೆ ಮತ್ತೊಂದು ಭಾಗವನ್ನು ಕೊಡಬೇಕು ಅಂತ ಸನ್ಮಾನ್ಯ ದೇವೇಗೌಡರ 92 ವರ್ಷಗಳಲ್ಲಿ ಅವರ ದೂರದೃಷ್ಟಿಯ ಚಿಂತನೆ, ಅವರಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆ ಬಗ್ಗೆ ಒಂದು ನಂಬಿಕೆ, ಈ ನಂಬಿಕೆಯನ್ನ ಉಳಿಸ್ಕೊಂಡು ಗುಬ್ಬಿರು ನೀವೆಲ್ಲ ಸೇರಿದ್ರೆ ನನಗನ್ನಿಸ್ತದೆ, ದಿಲೀಪ ನಮ್ಮ ಹುಡುಗ ಹೇಳ್ತಾ ಇದ್ದ, ನಮ್ಮ ತಮ್ಮನಂಗಿದ್ದಾನೆ, 1 ಲಕ್ಷ ಅಂತ ದೇವರಾಣೆ 1 ಲಕ್ಷ ಬರ್ತದೆ, ಅದಕ್ಕೆ ನೀವು ಸ್ವಲ್ಪ ಚಾಲನೆ ಕೊಡ್ಬೇಕು. ಲಕ್ಷ ಬರ್ತದೆ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಾರೆ ಕೂತ್ಕೊಂಡ್ರೆ ಲಕ್ಷನೂ ಇಲ್ಲ ಪಕ್ಷನೂ ಇಲ್ಲ. ಚುನಾವಣೆ ಆದ್ಮೇಲೆ ಮುಂದೆ ಚುನಾವಣೆ ನೋಡೋಣ ಅನ್ನೋ ಮಟ್ಟಕ್ಕೆ ಹೋಗ್ಬೇಡ್ರಪ್ಪ ದಯಮಾಡಿ. ನನ್ನ ಆತ್ಮೀಯತೆ, ನನ್ನ ಒಡನಾಟ ಅವರನ್ನೆಲ್ಲ ಒಂದು ಕಡೆ ಎಳಿತಾ ಇದೆ. ನಾನು ತಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಸಿಗೋದಿಲ್ಲ ಹಾಗಂತ ಹೇಳಿ 5 ಸಾರಿ ಡುಮ್ಕಿ ಹೊಡೆದು ಸಾಕಾಗಿದ್ದೀರಿ. ಮತ್ತೆ ಡುಮ್ಕಿ ಹೊಡೆಯೋ ಕೆಲಸಕ್ಕೆ ಹೋಗ್ಬೇಡ್ರಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ಕೂಡ ಕೆಲವರ ಭಾಷೆಗಳನ್ನು ನೋಡಿದ್ದೇನೆ, ಕೆಲವು ನಡವಳಿಕೆಗಳನ್ನು ನೋಡಿದ್ದೇನೆ. ನಾನು ಒಬ್ಬ ಸಂಸ್ಕಾರದಿಂದ ಬಂದಂಥವನು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ಕುಮಾರಸ್ವಾಮಿ ಇರ್ಬೋದು, ಈ 3 ಜನರ ಸೇವೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಇದೆ. ಅದೇ ರೀತಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಯುವಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ದೇವರ ದಯ, ಅವ್ರ ತಂದೆ ತಾಯಿ ಆಶೀರ್ವಾದ, ಇವತ್ತು ಅದಕ್ಕೆ ಒಂದು ಕಾಲ ಸುಕಾಲ ಕೂಡಿ ಬಂದಿದೆ. ನಿಮ್ಮಲ್ಲಿ ಮನವಿ ಮಾಡ್ತೀನಿ, 45 ವರ್ಷ ನಾನು ಕೂಡ ರಾಜಕಾರಣದಲ್ಲಿ ಬೆಳೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ 30 ವರ್ಷಕ್ಕೂ ಮೇಲ್ಪಟ್ಟು ನಾನು ಗಡಿಯಲ್ಲಿ ಬೆಳೆದಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಅವರ ಇಡೀ ಕುಟುಂಬವನ್ನು ಹತ್ತಿರದ ಬಲ್ಲವರಾಗಿದ್ದೇನೆ. ಬಂಧುಗಳೇ, ನಿಮ್ಮನ್ನು ಮನವಿ ಮಾಡ್ತೀನಿ, ಯಾರಿಗೋ ಒಬ್ಬರು ಮಾತಾಡ್ತೀರಿ, ಇನ್ನೊಬ್ಬರು ಸಿಟ್ ಮಾಡ್ಕೊಳ್ಳೋದು. ಚಿದಾನಂದಣ್ಣ ಇನ್ನೊಬ್ಬರು ಮಾತಾಡಿ ಮತ್ತೊಬ್ಬರು ಸಿಟ್ ಮಾಡ್ಕೊಳ್ಳೋದು. ಹೊನಗಿರಿ ಗೌಡ್ರೆ ಇನ್ನಾರು ಎರಡು ಫಿಟ್ಟಿಂಗ್ ಇರೋದು. ಇದು ಸ್ವಲ್ಪ ತುಪ್ಪಿ ಜಾಸ್ತಿ ಇದೆ ಕಂಡ್ರೆ, ನಿಮ್ ತಮ್ಮಯ್ಯ ಅಂತ ಬಿಟ್ಬಿಡ್ರೆ. ಒಳ್ಳೆ ಕಾಲ ಬಂದೈತೆ. ಈ ಚುನಾವಣೆ ದೇಶದ ಚುನಾವಣೆ, ಈ ಚುನಾವಣೆ ಭಾರತದ ರಕ್ಷಣೆ ಚುನಾವಣೆ. ಈ ದೇಶಕ್ಕೆ ಮತ್ತೊಂದು ಭಾಗವನ್ನು ಕೊಡಬೇಕು ಅಂತ ಸನ್ಮಾನ್ಯ ದೇವೇಗೌಡರ 92 ವರ್ಷಗಳಲ್ಲಿ ಅವರ ದೂರದೃಷ್ಟಿಯ ಚಿಂತನೆ, ಅವರಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆ ಬಗ್ಗೆ ಒಂದು ನಂಬಿಕೆ, ಈ ನಂಬಿಕೆಯನ್ನ ಉಳಿಸ್ಕೊಂಡು ಗುಬ್ಬಿರು ನೀವೆಲ್ಲ ಸೇರಿದ್ರೆ ನನಗನ್ನಿಸ್ತದೆ, ದಿಲೀಪ ನಮ್ಮ ಹುಡುಗ ಹೇಳ್ತಾ ಇದ್ದ, ನಮ್ಮ ತಮ್ಮನಂಗಿದ್ದಾನೆ, 1 ಲಕ್ಷ ಅಂತ ದೇವರಾಣೆ 1 ಲಕ್ಷ ಬರ್ತದೆ, ಅದಕ್ಕೆ ನೀವು ಸ್ವಲ್ಪ ಚಾಲನೆ ಕೊಡ್ಬೇಕು. ಲಕ್ಷ ಬರ್ತದೆ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಾರೆ ಕೂತ್ಕೊಂಡ್ರೆ ಲಕ್ಷನೂ ಇಲ್ಲ ಪಕ್ಷನೂ ಇಲ್ಲ. ಚುನಾವಣೆ ಆದ್ಮೇಲೆ ಮುಂದೆ ಚುನಾವಣೆ ನೋಡೋಣ ಅನ್ನೋ ಮಟ್ಟಕ್ಕೆ ಹೋಗ್ಬೇಡ್ರಪ್ಪ ದಯಮಾಡಿ.